ಆರ್‌ಟಿಇ ಯೋಜನೆಯಡಿ ಖಾಸಗಿ ಶಾಲೆಗಳಿಗೆ ನೀಡಬೇಕಾದ ಬಾಕಿ ಹಣವನ್ನು ತಕ್ಷಣ ಮಂಜೂರು ಮಾಡುವಂತೆ ರಾಯಚೂರು ಖಾಸಗಿ ಅನುದಾನ ರಹಿತ ಶಾಲಾ ಆಡಳಿತ ಮಂಡಳಿ ಅಧ್ಯಕ್ಷರಾದ ರಾಜಾ ಶ್ರೀನಿವಾಸ್ ಒತ್ತಾಯಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, 2024-25ನೇ ಸಾಲಿನ ಅನುದಾನ ಬಿಡುಗಡೆ ವಿಳಂಬದಿಂದ ಶಾಲೆಗಳ ದೈನಂದಿನ ನಿರ್ವಹಣೆ, ಶಿಕ್ಷಕರ ವೇತನ ಹಾಗೂ ಮಕ್ಕಳ ಶಿಕ್ಷಣದ ಮೇಲೆ ದುಷ್ಪರಿಣಾಮ ಉಂಟಾಗಿದೆ ಎಂದು ಅವರು ಆತಂಕ ವ್ಯಕ್ತಪಡಿಸಿದರು. 10 ತಿಂಗಳಿಂದ ಬಾಕಿಯಾಗಿದ್ದು, ಇದರಿಂದ ಆರ್ಥಿಕ ಸಂಕಷ್ಟ ಎದುರಿಸುತ್ತಿರುವ ಖಾಸಗಿ ಶಾಲೆಗಳು ಕಾರ್ಯನಿರ್ವಹಿಸಲು ಅಸಾಧ್ಯವಾಗುತ್ತಿದೆ. ಮಕ್ಕಳಿಗೆ ಉಚಿತ ಹಾಗೂ ಗುಣಮಟ್ಟದ ಶಿಕ್ಷಣ ನೀಡುವ ಉದ್ದೇಶದಿಂದ ಜಾರಿಗೆ ತಂದಿರುವ ಆರ್‌ಟಿಇ ಕಾಯ್ದೆಯ ಆಶಯವೇ ಅನುದಾನ ವಿಳಂಬದಿಂದ ಹಾಳಾಗುತ್ತಿದೆ ಎಂದು ಅವರು ದೂರಿದರು. ಸರ್ಕಾರ ಕೂಡಲೇ ಬಾಕಿ ಹಣವನ್ನು ಮಂಜೂರು ಮಾಡಿ ಮುಂದಿನ ದಿನಗಳಲ್ಲಿ ಇಂತಹ ವಿಳಂಬಗಳು ಮರುಕಳಿಸದಂತೆ ಶಾಶ್ವತ ಪರಿಹಾರ ಒದಗಿಸಬೇಕು ಎಂದು ಆಗ್ರಹಿಸಿದರು. ಆರ್‌ಟಿಇ ವಿದ್ಯಾರ್ಥಿಗಳ ಭವಿಷ್ಯವನ್ನು ಗಮನದಲ್ಲಿಟ್ಟುಕೊಂಡು ತ್ವರಿತ ನಿರ್ಧಾರ ಕೈಗೊಳ್ಳಬೇಕು. ಇಲ್ಲವಾದಲ್ಲಿ ಪೋಷಕ ಹಾಗೂ ವಿದ್ಯಾರ್ಥಿಗಳೊಂದಿಗೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆ ಮಾಡಲಾಗುವುದು. ಕಳೆದ ಶೈಕ್ಷಣಿಕ ವರ್ಷದಲ್ಲಿ ಜಿಲ್ಲೆಗೆ 5 ಕೋಟಿ ಹಣ ಬಂದಿದ್ದು, 2 ಕೋಟಿ ಹಣ ಮಾತ್ರ ಬಂದಿದೆ. ಈಗಾಗಲೇ ತ್ವರಿತಗತಿಯಲ್ಲಿ ಹಣ ಬಿಡುಗಡೆ ಮಾಡಬೇಕೆಂದರು. ಅಲ್ಲದೆ 25 ವರ್ಷಗಳ ನಂತರ ಜಿಲ್ಲೆಯಲ್ಲಿ ಜರುಗುತ್ತಿರುವ ಜಿಲ್ಲಾ ಉತ್ಸವಕ್ಕೆ ಖಾಸಗಿ ಶಾಲೆಗಳನ್ನು ಪರಿಗಣಿಸಬೇಕು ಎಂದು ಮನವಿ ಮಾಡಿದರು. ಒಂದು ಆರ್‌ಟಿಇ ಹಣ ಮಂಜೂರಾತಿಗೆ ಸಂಬಂಧಪಟ್ಟಂತೆ ಜಿಲ್ಲೆಯ ಶಿಕ್ಷಣ ಇಲಾಖೆ ಉಪನಿರ್ದೇಶಕರ ನಿರ್ಲಕ್ಷ್ಯವನ್ನ ಇಲ್ಲಿ ನಾವು ಇದು ಮಾಡ್ತಾ ಇದ್ದೇವೆ. ಜೊತೆಗೆ ರಾಯಚೂರು ಜಿಲ್ಲಾ ಉತ್ಸವಕ್ಕೆ ಸಂಬಂಧಪಟ್ಟಂತೆ ಖಾಸಗಿ ಶಿಕ್ಷಣ ಸಂಸ್ಥೆಗಳನ್ನು ಸಹ ಪರಿಗಣಿಸಲಿಕ್ಕೆ ನಾವಿಲ್ಲಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡ್ತಾ ಇದ್ದೇವೆ. ಈ ನಿಟ್ಟಿನಲ್ಲಿ ಕರ್ನಾಟಕ ಸರ್ಕಾರದ ನಿಯಮಾವಳಿಗಳ ಪ್ರಕಾರ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಅಧಿನಿಯಮದ ಅಡಿಯಲ್ಲಿ ಈಗಾಗಲೇ ಸರ್ಕಾರದಿಂದ ಆಯ್ಕೆಯಾದಂಥ ವಿದ್ಯಾರ್ಥಿಗಳನ್ನ ನಮ್ಮ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಉಚಿತವಾಗಿ ಓದಿಸಲಿಕ್ಕೆ ಒಂದು ಒಪ್ಪಂದ ಆಗಿದೆ. ಅದರ ಪ್ರಕಾರ ಸರ್ಕಾರವು ಸಹ ಪ್ರತಿ ವಿದ್ಯಾರ್ಥಿಗೆ 16,000 ರೂಪಾಯಿಗಳನ್ನು ಮಂಜೂರು ಮಾಡ್ತಾ ಬಂದಿದೆ. ಆದರೆ 2024-25ನೇ ಸಾಲಿಗೆ ಸಂಬಂಧಿಸಿದಂತೆ ಸರ್ಕಾರವು ಇದುವರೆಗೆ ನಮ್ಮ ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವ ಸರ್ಕಾರದಿಂದ ಆಯ್ಕೆ ಮಾಡಿದಂಥ ವಿದ್ಯಾರ್ಥಿಗಳ ಶುಲ್ಕವನ್ನು ಇದುವರೆಗೆ ಪಾವತಿ ಮಾಡಿರುವುದಿಲ್ಲ. ಅದನ್ನೇ ನಾವು ಆರ್‌ಟಿಇ ಹಣ ಅಂತ ಕರಿತಾ ಇದ್ದೇವೆ. ಇದು 2025 ಮಾರ್ಚ್ 31ರೊಳಗಾಗಿ ನಮ್ಮ ಕೈ ಸೇರಬೇಕಾಗಿತ್ತು. ಆದರೆ ಹೆಚ್ಚುವರಿಯಾಗಿ 10 ತಿಂಗಳಾದರೂ ಸಹ ಸರ್ಕಾರವು ಹಣ ಬಿಡುಗಡೆ ಮಾಡ್ತಿಲ್ಲ. ಇದರ ಬಗ್ಗೆ ಜಿಲ್ಲೆಯ ಶಿಕ್ಷಣಾಧಿಕಾರಿಗಳಂತ ಉಪನಿರ್ದೇಶಕರಿಗೆ ನಾವು ಹಲವಾರು ಸಲ ಭೇಟಿ ಮಾಡಿ ಈ ವಿಷಯದ ಬಗ್ಗೆ ಕೇಳಿದಾಗ ಅವರು ಇದುವರೆಗೂ ಬಜೆಟ್ ಬಂದಿಲ್ಲ ಹೇಳ್ತಿದ್ರು. ಆದರೆ ಬಜೆಟ್ ಬಂದು ಈಗ 2 ತಿಂಗಳಾಗಿದೆ. ಆ ಹಣವನ್ನ ನಮ್ಮ ಶಾಲೆಗಳ ಅಕೌಂಟಿಗೆ ಬಿಡುಗಡೆ ಮಾಡಲಿಕ್ಕೆ ಮೀನಾಮೇಷ ಎಣಿಸ್ತಿದ್ದಾರೆ. ಇದು ಯಾಕೆ ಅಂತ ಗೊತ್ತಾಗ್ತಿಲ್ಲ. ಬಜೆಟ್ ಬಂದಿರೋ ಬಗ್ಗೆ ನಮಗೆ ಕನ್ಫರ್ಮೇಷನ್ ಇದೆ. ಈ ವಿಷಯದ ಬಗ್ಗೆ ಹಲವಾರು ಸಲ ಕೇಳಿದ್ರು ಸಹ 3 ದಿವಸ ಆದ್ಮೇಲೆ ಮಾಡ್ತೀವಿ, 1 ವಾರ ಆದ್ಮೇಲೆ ಮಾಡ್ತೀವಿ, 15 ದಿವಸ ಆದ್ಮೇಲೆ ಮಾಡ್ತೀವಿ, ನಾವು ಬಿಸಿ ಇದ್ದೀವಿ, ಎಕ್ಸಾಮ್ಸ್ ಇದೆ, ಮೀಟಿಂಗ್ಸ್ ಇದೆ, ಬಿಸಿಗಳಿದೆ ಅಂತೇಳಿ ಉಪನಿರ್ದೇಶಕರು ತಪ್ಪಿಸ್ಕೊಂಡು ತಿರುಗ್ತಿದ್ದಾರೆ. ಯಾಕಂತ ನಮಗೆ ಅದು ಗೊತ್ತಾಗ್ತಾ ಇದೆ. ಯಾಕಂದ್ರೆ ಈಗಾಗಲೇ ನಮ್ಮ ಖಾಸಗಿ ಶಾಲೆಗಳಲ್ಲಿ ಸೇರಿಕೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳ ನಿರ್ವಹಣಾ ವೆಚ್ಚ, ಅಡ್ಮಿಷನ್ ಶುಲ್ಕ, ಇನ್ನಿತರ ಹಲವಾರು ವೆಚ್ಚಗಳನ್ನ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಮಾಡ್ತಾ ಇವೆ. ಇಷ್ಟೊತ್ತಿಗೆ ಅವೆಲ್ಲ ಬರಬೇಕಾಗಿತ್ತು. ಬರದೇ ಇರುವುದರಿಂದ ಏನಾಗಿದೆ ಅಂತಂದ್ರೆ ನಮಗೆ ಶಿಕ್ಷಕರಿಗೆ ನೀಡಬೇಕಾದಂಥ ವೇತನ ಮತ್ತು ಸಂಸ್ಥೆಯ ನಿರ್ವಹಣೆ ವೆಚ್ಚ ಬಹಳಷ್ಟು ಕಷ್ಟ ಸಾಧ್ಯವಾಗಿದೆ. ಆದಷ್ಟು ಈ ನಿಟ್ಟಿನಲ್ಲಿ ಶಿಕ್ಷಣ ಇಲಾಖೆ ಉಪನಿರ್ದೇಶಕರು ಈ ವಿಷಯ ಪತ್ರಿಕೆಯಲ್ಲಿ ಪ್ರಕಟಣೆಯಾದ 3 ದಿನಗಳೊಳಗಾಗಿ ಅವರೇನಾದರೂ ಹಣವನ್ನು ಬಿಡುಗಡೆ ಮಾಡದಿದ್ದರೆ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಎಲ್ಲ ಒಕ್ಕೂಟಗಳು ನಮ್ಮ ಜಿಲ್ಲಾಡಳಿತ ಭವನ ಎದುರುಗಡೆ ವಿದ್ಯಾರ್ಥಿಗಳ ಜೊತೆ ಮತ್ತು ಪಾಲಕರ ಜೊತೆ ಸೇರಿ ಪ್ರತಿಭಟನೆ ಮಾಡುವಂತ ಸಂದರ್ಭ ಇದೆ. ಅದೃಷ್ಟಿಯಿಂದ ಶಿಕ್ಷಣ ಇಲಾಖೆ ಉಪನಿರ್ದೇಶಕರು ಆದಷ್ಟು ಬೇಗನೆ ಸೋಮವಾರದೊಳ ಅಥವಾ ಮಂಗಳವಾರದೊಳಗಾಗಿ ನಮಗೆ ಹಣವನ್ನು ಬಿಡುಗಡೆ ಮಾಡಿ ನಾವು ಇದ್ರ ಮೂಲಕ ಒತ್ತಾಯ ಮಾಡ್ತಾ ಇದ್ದೇವೆ. 4 ವರ್ಷಗಳ ನಂತರ ಈ ನಮ್ಮ ಮಂತ್ರಿಗಳು, ಜಿಲ್ಲಾಧಿಕಾರಿಗಳು, MLAಗಳು, MCಗಳು, MNCಗಳು
ಮತ್ತು ಇನ್ನಿತರ ಸಂಘ ಸಂಸ್ಥೆಗಳ ಒತ್ತಾಯದ ಮೇರೆಗೆ ಈ ಜಿಲ್ಲಾ ಉತ್ಸವವನ್ನು ಆಚರಿಸಲಿಕ್ಕೆ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಇದಕ್ಕೆ ನಮ್ಮ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಬಹಳ ಸಂತಸವನ್ನು ವ್ಯಕ್ತಪಡಿಸ್ತಾ ಇದೆ. ನಮ್ದೇನು ಮನವಿ ಅಂತಂದ್ರೆ ಇಲ್ಲಿ ಸುಮಾರು 100ಕ್ಕಿಂತಲೂ ಹೆಚ್ಚು ಖಾಸಗಿ ಶಿಕ್ಷಣ ಸಂಸ್ಥೆಗಳಿವೆ, 100ಕ್ಕಿಂತಲೂ ಹೆಚ್ಚು ಆಡಳಿತ ಮಂಡಳಿಗಳಿವೆ, ಸಾವಿರಾರು ವಿದ್ಯಾರ್ಥಿಗಳಿದ್ದಾರೆ, ಲಕ್ಷಾಂತರ ಸಾವಿರಾರು ಶಿಕ್ಷಕರು, ನೂರಾರು ಶಿಕ್ಷಕರು, ಸಾವಿರಾರು ವಿದ್ಯಾರ್ಥಿಗಳು ಸಹ ನಮ್ಮಲ್ಲಿ ಇದ್ದಾರೆ. ನಮ್ಮೆಲ್ಲರ ಸಹಕಾರವನ್ನು ತೆಗೆದುಕೊಂಡು ನಮಗೂ ಈ ಒಂದು ಏನು ಜಿಲ್ಲಾ ಉತ್ಸವಕ್ಕಾಗಿ ಸಮಿತಿಗಳನ್ನು ರಚನೆ ಮಾಡ್ತಿದ್ದಾರೆ ಜಿಲ್ಲಾಧಿಕಾರಿಗಳು, ಆ ಸಮಿತಿಗಳಲ್ಲಿ ಅನುಭವ ಇರತಕ್ಕಂಥ ಆಡಳಿತ ಮಂಡಳಿ ಮುಖ್ಯಸ್ಥರನ್ನ, ಶಿಕ್ಷಕರನ್ನ ಮತ್ತು ವಿದ್ಯಾರ್ಥಿಗಳನ್ನ ಆ ಒಂದು ಉತ್ಸವದಲ್ಲಿ ಭಾಗವಹಿಸಲಿಕ್ಕೆ ಮತ್ತು ಸೇವೆ ಸಲ್ಲಿಸಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಂತೇಳಿ ನಾವು ಈ ಮೂಲಕ ಅವರಲ್ಲಿ ವಿನಂತಿ ಮಾಡ್ತೀವಿ. ಯಾಕಂದ್ರೆ ವಿದ್ಯಾರ್ಥಿಗಳಲ್ಲಿ ಸಹ ಹಲವಾರು ಪ್ರತಿಭಾವಂತರಿದ್ದಾರೆ, ಶಿಕ್ಷಕರಲ್ಲಿ ಸಹ ಹಲವಾರು ಕೌಶಲ್ಯವಂತ ಶಿಕ್ಷಕ ವೃಂದವಿದೆ. ಆಡಳಿತ ಮಂಡಳಿಯವರು ಈಗಾಗಲೇ ಜಿಲ್ಲಾಡಳಿತಕ್ಕೆ ಸಂಬಂಧಿಸಿದಂತೆ ಬಸ್ಸುಗಳ ವ್ಯವಸ್ಥೆ ಆಗಿರ್ಬೋದು, ಬೇರೆ ಬೇರೆ ಸಂದರ್ಭಗಳಲ್ಲಿ ನಾವು ಅವರಿಗೆ ಬೆನ್ನೆಲುಬಾಗಿ ನಿಂತು ಕೆಲಸ ಮಾಡಿದ್ದೇವೆ. ನಮ್ಮ ಸಾಹಿತ್ಯ ಸಮ್ಮೇಳನದ ಸಂದರ್ಭ ಇರ್ಬೋದು, ಬೇರೆ ಬೇರೆ ವಿಷಯಗಳಿವೆ. ಈ ಸಂದರ್ಭದಲ್ಲಿ ಸಹ ನಮ್ಮ ಒಂದು ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಅವಕಾಶ ನೀಡಬೇಕಂತ ನಾವು ಹೇಳ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಶೇಖರ್ ರಾಂಪುರ್, ಎಸ್.ಕೆ. ನಾಗಿರೆಡ್ಡಿ, ಎಂ. ವೆಂಕಟೇಶ್, ರಾಮಾಂಜನೇಯ ಸೇರಿದಂತೆ ಇನ್ನಿತರರಿದ್ದರು.